ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ವಿಫಲವಾಗಿದೆ. ಜಂಟಿ ಕ್ರಿಯಾ ಸಮಿತಿ ಮನವೊಲಿಸುವಲ್ಲಿ ಸಾರಿಗೆ ಇಲಾಖೆ ಫೇಲ್ ಆಗಿರುವುದು. ಸಚಿವರ ಮಾತಿಗೆ ಬಗ್ಗದ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ಇದೀಗ ವಿಫಲವಾಗಿದೆ. ಬೇಡಿಕೆಗೆ ಒಪ್ತಾ ಇಲ್ಲ. ಸಾರಿಗೆ ಒಕ್ಕೂಟ ಹಾಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಸಂಜೆ ಸಭೆ ಕೂಡ ನಡೆಸುವಂಥದ್ದು. ಮುಷ್ಕರದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಮಾಹಿತಿ ನೀಡುವಂತಹ ಸಾಧ್ಯತೆಗಳಿದೆ. 21 ದಿನಗಳಲ್ಲಿ ಸಾರಿಗೆ ನೌಕರರು ಮುಷ್ಕರ ಮಾಡುವಂತಹ ಸಾಧ್ಯತೆಗಳಿದೆ. ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ಇದೀಗ ವಿಫಲವಾಗಿರುವಂಥದ್ದು. ಜಂಟಿ ಕ್ರಿಯಾ ಸಮಿತಿ ಮನವೊಲಿಸುವಲ್ಲಿ ಸಾರಿಗೆ ಇಲಾಖೆ ಫೇಲ್ ಆಗಿದೆ. ಸಚಿವರ ಮಾತಿಗೆ ಜಗ್ತಾ ಇಲ್ಲ ಜಂಟಿ ಕ್ರಿಯಾ ಸಮಿತಿ. ಬೇಡಿಕೆಗೆ ಒಪ್ಪದೇ ಇರುವಂತಹ ಸರ್ಕಾರ ನೌಕರರ ಮುಷ್ಕರ ಮಾಡುವಂತಹ ಸಾಧ್ಯತೆಗಳಿದೆ. ಮುಷ್ಕರದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಮಾಹಿತಿ ನೀಡುವಂತಹ ಸಾಧ್ಯತೆ ಇರುವಂಥದ್ದು. ಸಾರಿಗೆ ನೌಕರರ ಮನವೊಲಿಸುವುದರಲ್ಲಿ ಸರ್ಕಾರ ಇದೀಗ ವಿಫಲವಾಗಿದೆ. ಸಚಿವರ ಮಾತಿಗೂ ಕೂಡ ಬಗ್ತಾ ಇಲ್ಲ ಜಂಟಿ ಕ್ರಿಯಾ ಸಮಿತಿ ಮತ್ತೆ ಸಾರಿಗೆ ಒಕ್ಕೂಟ. ಇದೇ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ತಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಬಟ್ ಆದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಮುಷ್ಕರದ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಮಾಹಿತಿ ನೀಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ಬಹಳ ಸಂದರ್ಭದಲ್ಲಿ ಈ ನೋಟಿಫಿಕೇಶನ್ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಮತ್ತೆ ಎರಡನೇದು ಅವ್ರು ಹೇಳಿದರೆ 26 ತಿಂಗಳಲ್ಲಿ ಇವತ್ತು 450 ಕೋಟಿ ರೂಪಾಯಿ ಹಣವನ್ನ ರಿಲೀಸ್ ಮಾಡಿದ್ದೀವಿ. ಮುಂದೆ ಇನ್ನೊಂದು 15-20 ದಿವಸಗಳಿಗೆ ಎಲ್ಲವನ್ನೂ ರಿಲೀಸ್ ಮಾಡಿಬಿಟ್ಟು ಕೊಡುವಂತ ಏನು ಹಣ ಇದೆ 26 ತಿಂಗಳು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸರ್ಕಾರವನ್ನ ಸ್ವಾಗತಿಸ್ತೀವಿ. ಸಾರಿಗೆ ಸಚಿವರ ಪ್ರಯತ್ನವನ್ನು ಕೂಡ ನಾವು ಸ್ವಾಗತಿಸ್ತೀವಿ. ಆದ್ರೆ ಇನ್ನು ಉಳಿದ 12 ತಿಂಗಳಿದೆಯಲ್ಲ ಅದನ್ನ ಈ ಸಂಸ್ಥೆಯವರು ಕೊಡ್ಲಿಕ್ಕೆ ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಜಾರಿಲಿದೆ. ಶಕ್ತಿ ಯೋಜನೆ ಹಣ ಇದೆ ಇಲ್ಲ ನಾವು ಕೊಡಬೇಕು ಅಂತ ಒತ್ತಾಯ ಮಾಡಿದೀವಿ. ಎರಡನೇದು ಬಹಳ ಮುಖ್ಯವಾಗಿ ನಮಗೆ 1/1/2024 ಸರ್ಕಾರ ನೋಟಿಸ್ ಸಂದರ್ಭದಲ್ಲಿ ಈ ನೋಟಿಫಿಕೇಶನ್ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಮತ್ತೆ ಎರಡನೇದು ಅವ್ರು ಹೇಳಿದರೆ 26 ಹೆಚ್ಚಳ ಮಾಡಬೇಕು. ಅವ್ರೀಗ 7% ಹೇಳಿದ್ದಾರೆ. ನಮಗೂ ಅವ್ರಿಗೂ ಮಾತುಕತೆ ಸಂಘರ್ಷ ಆದಾಗ ಸಚಿವರು ಏನು ಹೇಳಲಿಲ್ಲ. ಸಚಿವರು ಅದನ್ನ ಇಷ್ಟು ಮಾಡ್ತೀನಿ ಅನ್ನೋದನ್ನು ಹೇಳಲಿಲ್ಲ. ನಾವು ಅವರಿಗೆ ಗಮನಕ್ಕೆ ತಂದದ್ದು ಏನು ಅಂದ್ರೆ ಹಿಂದೆ ಕೋವಿಡ್ ಇದ್ದಂತ ಸಂದರ್ಭದಲ್ಲಿನೇ 23ರಲ್ಲಿ 15% ವೇತನ ಹೆಚ್ಚಳ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಸಾರಿಗೆ ನಿಗಮಗಳ ನೌಕರರಿಗೆ ಕೊಡಬೇಕು. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ಇದೀಗ ವಿಫಲ ಆಗಿದೆ. ಇನ್ನು ಜಂಟಿ ಕ್ರಿಯಾ ಸಮಿತಿ ಮನವೊಲಿಸುವಲ್ಲೂ ಕೂಡ ಸಾರಿಗೆ ಇಲಾಖೆ ಫೇಲ್ ಆಗಿರುವಂಥದ್ದು. ಸೊ ಏನೆಲ್ಲ ಪ್ರತಿಕ್ರಿಯೆ ಸಿಗ್ತಾ ಇದೆ? ಬಿಕಾಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಎಲ್ಲೂ ಯಾವುದೇ ರೀತಿಯಾದಂತಹ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಮತ್ತು ಕೂಡ ಇದೀಗ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಇದು ಅಪ್ಡೇಟ್ಸ್ ಕೊಡೋದಾದ್ರೆ ಲಕ್ಷ್ಮಿ. ಇವಾಗ ಏನು ಅಂತಂದ್ರೆ ಸದ್ಯಕ್ಕೆ ಸಾಕಷ್ಟು ದಿನಗಳಿಂದ ಬಹು ಬೇಡಿಕೆಗೆ ಇವತ್ತು ಸಚಿವರು ಒಂದು ರೀತಿಯಲ್ಲಿ ಸಭೆಯನ್ನ ಕರೆದು ಅವರ ಮನವೊಲಿಸುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲ ಒಂದು ಕಡೆಗೆ ಸಾರಿಗೆ ಸಚಿವರ ಮಾತುಗಳಿಗೆ ಹೊರ ಬೇಡಿಕೆಗಳೇನಿಟ್ಟು ಸಾರಿಗೆ ಇಲಾಖೆ ಜಂಟಿ ಕ್ರಿಯಾ ಸಮಿತಿಯಿಂದ ಆಗಿರ್ಬೋದು, ಸಾರಿಗೆ ಒಕ್ಕೂಟದ ಬೇಡಿಕೆಗಳಿಗೆ ಅವರ ಮನವೊಲಿಸುವುದರಲ್ಲಿ ಸಾರಿಗೆ ಇಲಾಖೆ ಸದ್ಯಕ್ಕೆ ವಿಫಲವಾಗಿರುವಂತದ್ದು. ಅವರ ಬೇಡಿಕೆ ಏನು ಅಂತಂದ್ರೆ 1/1/2024 ವೇತನ ಪರಿಷ್ಕರಣೆ ಏನಿದೆ ಅದು 25% ಕೊಡುವಂತ ಅವರ ಮನವಿ ಇತ್ತು. ಜೊತೆಗೆ ಈಗ ಆಲ್ರೆಡಿ 38 ತಿಂಗಳ ಹಿಂಬಾಕಿ ವೇತನ ಇತ್ತು. ಅದರಲ್ಲಿ ಈಗಾಗಲೇ ಸಾರಿಗೆ ಇಲಾಖೆ 26 ತಿಂಗಳ ಹಿಂಬಾಕಿ ವೇತನವನ್ನ ನೀಡುವುದಕ್ಕೆ ಮುಂದಾಗಿದೆ. ಜೊತೆಗೆ ಅದಕ್ಕೆ ಅಂತ ಹೇಳಿ 450 ಕೋಟಿ ಹಣವನ್ನ ಸಹ ಈಗಾಗಲೇ ಬಿಡುಗಡೆಯನ್ನ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು. ಜೊತೆಗೆ ಇನ್ನು 12 ತಿಂಗಳದ್ದೇನು ಹಿಂಬಾಕಿ ವೇತನವಿದೆ ಅದನ್ನೂ ಸಹ ಪರಿಷ್ಕರಣೆ ಅದನ್ನೂ ಸಹ ನಮ್ಗೆ ನೀಡಬೇಕನ್ನುವಂತಹ ಬೇಡಿಕೆಯನ್ನ ಇವರು ಇಟ್ಟಿದ್ರು. ಸೊ ಎಲ್ಲ ಒಂದು ಕಡೆಗೆ ಇವರ ಬೇಡಿಕೆಗಳಿಗೆ ಸಾರಿಗೆ ಇಲಾಖೆ ಒಪ್ಪಲಿಲ್ಲ. ಹಾಗಾಗಿ ಅವರ ಮನವೊಲಿಸುವುದರಲ್ಲಿ ಸಾರಿಗೆ ಇಲಾಖೆ ಸಹ ಸದ್ಯಕ್ಕೆ ಸಚಿವರು ಸಹ ವಿಫಲ ಆಗಿರುವಂತದ್ದು. ಜೊತೆಗೆ ಸಚಿವರು ಈಗ ಏನು ಇವರ ಬೇಡಿಕೆಗಳನ್ನ ನಾನು ಸಿಎಂ ಅವರ ಜೊತೆಗೆ ಮಾತನಾಡಿ ಬಳಿಕ ನಿಮಗೆ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇದಾದ ಬಳಿಕ ಜಂಟಿ ಕ್ರಿಯಾ ಸಮಿತಿ ಆಗಿರ್ಬೋದು, ಜೊತೆಗೆ ಸಾರಿಗೆ ಒಕ್ಕೂಟ ಆಗಿರ್ಬೋದು, ಈ ಎರಡೂ ಸಹ ಒಟ್ಟಾರೆಯಾಗಿ ಇವತ್ತು ಸಂಜೆ ಸಭೆಯನ್ನ ಮಾಡಿ ಸಭೆಯ ಬಳಿಕ ನಾವು ಮುಷ್ಕರ ಮಾಡ್ತೀವಿ ಅನ್ನುವಂತಹ ಮಾತನ್ನ ಸಹ ಈಗ ಆಲ್ರೆಡಿ ಹೇಳಿರುವಂತಹದ್ದು. ಅಂದ್ರೆ ಇವತ್ತಿನಿಂದ 21 ದಿನಗಳ ಬಳಿಕ ಮುಷ್ಕರ ಮಾಡುವಂತಹ ಸಾಧ್ಯತೆ ಇರುವಂತಹದ್ದು. ಒಟ್ಟಾರೆಯಾಗಿ
ಸಾರಿಗೆ ಇಲಾಖೆ ಏನು ಸಭೆಯನ್ನ ಕರೆದಿತ್ತು, ಅವರ ಸಭೆಯಲ್ಲಿ ನೀಡಬೇಕಾಗಿರುವಂತಹ ಅವರ ಏನು ಬೇಡಿಕೆಗಳಿತ್ತು ಅದನ್ನ ಅವರಿಗೆ ಮನವೊಲಿಸೋದ್ರಲ್ಲಿ ಸಾರಿಗೆ ಸಚಿವರು ಸಹ ವಿಫಲವಾಗಿರುವಂತದ್ದು. ಇನ್ನು ಇವರು ಜಂಟಿ ಕ್ರಿಯಾ ಸಮಿತಿ ಹಾಗೆ ಸಾರಿಗೆ ಒಕ್ಕೂಟ ಸಹ ಇನ್ನೊಂದು ಅಂದ್ರೆ ಇವತ್ತು ಸಂಜೆ 7 ಗಂಟೆ ಒಳಗೆ ಸಭೆಯನ್ನ ಮಾಡಿ ನಿರ್ಧಾರ ಮಾಡಿ ಮುಷ್ಕರ ಈ ದಿನಾಂಕ ಜೊತೆಗೆ ಮತ್ತೆ ಏನಾದ್ರು ಮೀಟಿಂಗ್ ಕರೀತಾರ ಅಲ್ಲ ಮತ್ತೆ ಸಭೆಯಲ್ಲಿ ಸೇರ್ತೀವ ಎಲ್ಲದರ ಕುರಿತು ಸಂಜೆ 7 ಗಂಟೆಯ ಬಳಿಕ ನಿರ್ಧಾರವಾಗುವಂತಹದ್ದು. ರೋಜಾ. ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮ ಡೀಟೇಲ್ಸ್ಗಾಗಿ. ಸಾರಿಗೆ ಮಾತಿಗೆ ಕೂಡ ಬಗ್ತಾ ಇಲ್ಲ, ಸೊ ಬೇಡಿಕೆಗೆ ಈ ಕಡೆ ಸರ್ಕಾರ ಕೂಡ ಒಪ್ತಾ ಇಲ್ಲ, ನೌಕರರ ಮುಷ್ಕರ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಕೂಡ ಒಂದಷ್ಟು ಮಾಹಿತಿಗಳು ಹೊರಬಿಡುವಂತಹ ಸಾಧ್ಯತೆಗಳು ಕೂಡ ಇದೆ.